ನಗರದ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನ ಗ್ರಾಹಕರೊಬ್ಬರಿಗೆ ನವೀನ್ ನರೇಗಲ್ ಎಂಬ ಅದೇ ಫೈನಾನ್ಸ್ನ ಉದ್ಯೋಗಿ ಲೋನ್ ಸೆಟಲ್ಮೆಂಟ್ ಮಾಡಿಕೊಡುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಪಡೆದು ವಂಚಿಸಿದ ಘಟನೆ ಮಂಗಳವಾರ ಬಾಗಲಕೋಟೆಯಲ್ಲಿ ನಡೆದಿದೆ. ಎಸ್ ವೀಕ್ಷಕರೇ, ಈ ನವೀನ್ ನರೇಗಲ್ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಶಿರೂರ್ ಪಟ್ಟಣದವನು. ಈತ ಪ್ರಸ್ತುತ ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿರುವ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನಲ್ಲಿ ಉದ್ಯೋಗಿಯಾಗಿದ್ದಾನೆ. ಈ ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನಲ್ಲಿ ಪ್ರವೀಣ್ ಶಿಂದೆ ಎಂಬುವರು ಕಳೆದ ವರ್ಷ 7 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಈಗ ನವೀನ್ ನರೇಗಲ್ ತಾನು ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನ ಸೆಟಲ್ಮೆಂಟ್ ಆಫೀಸರ್ ಆಗಿದ್ದು ತಮ್ಮ ಲೋನ್ ಸೆಟಲ್ಮೆಂಟ್ ಮಾಡಿಕೊಡುತ್ತೇನೆಂದು ಹೇಳಿ ಪ್ರವೀಣ್ ಶಿಂದೆ ಅವರಿಂದ ಸುಮಾರು 4,10,000 ರೂಪಾಯಿ ತೆಗೆದುಕೊಂಡಿದ್ದಾನೆ. ಈತ ಲೋನ್ ಕ್ಲಿಯರ್ ಮಾಡಿಸದೆ ಹಣವೂ ಮರಳಿ ನೀಡದೆ ಪ್ರವೀಣ್ ಶಿಂದೆ ಅವರಿಗೆ ವಂಚಿಸಿದ್ದಾನೆಂದು ಆರೋಪಿಸಲಾಗಿದೆ. ಈ ಕುರಿತು ಮಾತನಾಡಿದ ಪ್ರವೀಣ್ ಶಿಂದೆ ಅವರು, ನಾನು ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನ ಸೆಟಲ್ಮೆಂಟ್ ಆಫೀಸರ್ ಎಂದು ಹೇಳಿ ನನ್ನ 7 ಲಕ್ಷ ರೂಪಾಯಿಯ ಲೋನ್ ಸೆಟಲ್ಮೆಂಟ್ ಮಾಡಿಕೊಡುವುದಾಗಿ ತಿಳಿಸಿ ನನ್ನ ಕಡೆಯಿಂದ ಒಟ್ಟು 4,10,000 ರೂಪಾಯಿ ತೆಗೆದುಕೊಂಡಿದ್ದಾನೆ. ಈಗ ನನ್ನ ಲೋನ್ ಕ್ಲಿಯರ್ ಮಾಡಿಸದೆ ನನಗೆ ವಂಚಿಸಿದ್ದಾನೆ. ಈ ಕುರಿತು ಹಿಂದೂಜಾ ಹೌಸಿಂಗ್ ಫೈನಾನ್ಸ್ನ ಮ್ಯಾನೇಜರ್ ಜಯದೀಪ್ ಅವರಿಗೆ ಕೇಳಿದರೆ, ನಾವು ಈಗಾಗಲೇ ನವೀನ್ ನರೇಗಲ್ ಅವರನ್ನ ಕೆಲಸದಿಂದ ವಜಾಗೊಳಿಸಿದ್ದೇವೆ, ಆತನಿಗೂ ನಮಗೂ ಏನೂ ಸಂಬಂಧವಿಲ್ಲವೆಂದು ಹಾರಿಕೆ ಉತ್ತರ ಕೊಟ್ಟು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಹಾಗಾದರೆ ನಾನು ಲೋನ್ ಸೆಟಲ್ಮೆಂಟ್ಗಾಗಿ ನೀಡಿದ ಲಕ್ಷಾಂತರ ರೂಪಾಯಿ ಹಣಕ್ಕೆ ಯಾರು ಜವಾಬ್ದಾರರು? ನನಗೆ ನ್ಯಾಯ ಕೊಡಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೂಜಾ ಹೌಸಿಂಗ್ ಫೈನಾನ್ಸ್ ಸೆಟಲ್ಮೆಂಟ್ ಆಫೀಸರ್ ಅಂತ ಹೇಳಿ ನನಗೆ 3,30,000 ಪ್ಲಸ್ 80,000 4,10,000 ರೂಪಾಯಿ ತೊಗೊಂಡ್ರೆ ಟೋಟಲ್ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿ. ಈಗ ನೋಡಿದ್ರೆ ಅಲ್ಲಿ ಈಗ ಹಿಂದೂಜಾದವರು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ತಾ ಇರಲಿಲ್ಲ. ಅವ್ಗೆ ಸಡನ್ ಆಗಿ ಡಿಸ್ಮಿಸ್ ಮಾಡಿಬಿಟ್ಟಾರ. ಅವರು ವಿದೌಟ್ ಅವ್ಗೆ ಟೈಮ್ ಪೀರಿಯಡ್ ಕೊಡಲಾರ್ದ ಸಡನ್ ಆಗಿ ಡಿಸ್ಮಿಸ್ ಮಾಡ್ಯಾರ. ಈಗ ಅದ್ರ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಳ್ತಾರೆ ಸರ್? ಅವ್ರು ಸಡನ್ ಆಗಿ ಡಿಸ್ಮಿಸ್ ಮಾಡ್ಯಾರ. ಈಗ ಇವ್ರು ಕೇಳಕ್ ಬಂದ್ರೆ ನಮ್ಗೆ ಯಾವ್ದು ಸಂಬಂಧ ಇಲ್ಲ, ಅವ ಎಂಪ್ಲಾಯ್ನ ಅಲ್ಲ ಅಂತ ಹೇಳಿ ಅವ್ರು ಹೇಳಕತ್ತಾರೆ. ಈಗ ನಾವು ದುಡ್ಡು ಕೊಟ್ಟಿದ್ದಕ್ಕೆ ಇದಕ್ಕೆ ಯಾರು ಅವರು ಹೇಳ್ರಿ, ಏನು ಹೇಳ್ತೀರಿ ಹೇಳ್ರಿ. ಇವ್ರ ಅಣ್ಣಾರಿಗೆ ಇನ್ನೊಬ್ರು ಬಸವರಾಜ್ ಅಂತ ಹೇಳಿ ಕಸಿಂದ 50 ಬೆಡ್ನಾಗ ಆಂಬ್ಯುಲೆನ್ಸ್ ಇದು ಆಪ್ರೇಟಿಂಗ್ ಮಾಡ್ತಾರೆ. ಅವ್ರಿಗೆ ಏನಂತಾರೆ, ಇವ್ರಿಗೆ ಫೋನ್ ಹಾಕಿದಾಗ ನಮಗೆ ಇದು ನೀ ಯಾವುದು ಹೆದರಾಕ್ ಹೋಗಬೇಡ, ನಾ DC ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಕಸಿಂದ ಅವ್ರು ಹೇಳ್ಯಾರ. ಮತ್ತಿಲ್ಲ ಅಂದ್ರೆ ಹೆಣ್ಮಕ್ಳ ಕಡೆಯಿಂದನೂ ನಾನು ನಿಮಗೆ ಇದು ಮಾಡಿಸ್ತೀನಿ, ಅವ್ರ ಕೇಸ್ ಮಾಡಿಸ್ತೀನಿ ಇವ್ರ ಮ್ಯಾಗ ಅಂತ ಹೇಳಿ ಕಸಿಂದ ನಮಗೆ ಹೇಳಕತ್ತಾರೆ. ದುಡ್ಡು ಕೊಟ್ಟು ಮತ್ತಿದು ಉಲ್ಟಾ ಇವ್ರ ಕಡೆಯಿಂದ ನಾವು ಕೇಸ್ ಮಾಡ್ಕೋಬೇಕು. ಹೇಳು, ಏನೈತಿ ನಿಂದ? ಏನೈತಿ ಹೇಳ. ರೊಕ್ಕ ತಗೋತಾನ ಮತ್ತೆ FIR ಮಾಡ್ತೀನಿ ಅನ್ನಕತ್ತಾನೇನ? ಏನ್ ಮುಗಿಸ್ಕೊಡ್ತಿ? ರೊಕ್ಕನೇ ಇಲ್ಲ ನಿಮ್ಮಂತವ್ರು ಮತ್ತೆ ಅವ್ರ ಜಾತಿ ಮೇಲೆ ಬೇಕು. ಸರ್, ನೀವು ರೊಕ್ಕ ತೊಗೊಂಡಿದ್ದು ಕರೆ ಐತ್ರಿ? ಕರೆ ಐತಿಲ್ಲ ಹೇಳ್ರಿ. ಸರ್, ನಾ ಏನು ಹೇಳತ್ತೀನಿ ರೀ, ರೊಕ್ಕ ನೀವು ತೊಗೊಂಡಿರಲ್ರಿ? ಎಷ್ಟು ತೊಗೊಂದಿರಿ? 3 ಲಕ್ಷ ರೂಪಾಯಿ. 3 ಲಕ್ಷ ಸೆಟಲ್ಮೆಂಟ್ ಮಾಡ್ಕೊಡ್ತೀವಿ ಸರ್. ಸೆಟಲ್ಮೆಂಟ್ ಮಾಡ್ಕೊಡ್ತೀರಿ. ನಂತರ ಇನ್ನೊಬ್ಬರು ಮಾತನಾಡಿ, ನವೀನ್ ನರೇಗಲ್ ನನ್ನ ಕಡೆಯಿಂದಲೂ ಸಾವಿರಾರು ರೂಪಾಯಿ ತೆಗೆದುಕೊಂಡಿದ್ದಾನೆ. ಈಗ ಅದನ್ನ ಮರಳಿ ಕೇಳಿದ್ರೆ ನನಗೆ ಜಾತಿ ನಿಂದನೆ ಮಾಡಿ ಬೆದರಿಕೆ ಒಡ್ಡುತ್ತಿದ್ದಾನೆ. ಈತನಿಗೆ ಯಾರು ನಂಬಬೇಡಿ, ಈತ ಒಬ್ಬ ಫ್ರಾಡ್ ವ್ಯಕ್ತಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಸರ್, ಅದನ್ನ ಬೈದಿಲ್ಲ, ದಯವಿಟ್ಟು ಹೇಳ್ತೀನಿ, ಬೈದಿಲ್ಲ ನಾನು. ಇವ ಏನೈತಿ, ನಮ್ಮ ಮನೆ ಒಳಗ ಬಾಡಿಗೆಗೆ ಬಂದವ್ರಿ. ಆಕ್ಚುಲಿ ನಮ್ಮ ಮನೆಗೆ ಬಾಡಿಗೆಗೆ ಬಂದು 1.5 ತಿಂಗಳದಾಗ ನನ್ನ ಕಡೆ ಏನೈತಿ, ನೀವು ರೊಕ್ಕ ಕೊಡ್ರಿ, ನಮ್ಗೆ ತ್ರಾಸ ಐತಿ ಹಂಗ ಹಿಂಗ ಅಂತ ಕೇಸಿ ನಾನು ಬಜಾಜ್ ಕಾರ್ಡ್ ತೊಗೊಂಡು ಆ ಕಾರ್ಡ್ ಮ್ಯಾಗ ಲೋನ್ ಹಾಕಿಸಿ ಆ ಲೋನಿನ ರೊಕ್ಕ ಎಲ್ಲ ಇವನ ತೊಗೊಂಡಾನ ಸರ್. ಮತ್ತು ನಾನು ಸಿಕ್ಕಾಪಟ್ಟೆ ಫೋನ್ಪೇ ಮಾಡೀನಿ, ಟ್ರಾನ್ಸಾಕ್ಷನ್ ಮಾಡೀನಿ, ನನಗೆ ಚೆಕ್ನು ಕೊಟ್ಟಾನ. ಈಗ ನೋಡಿದ್ರೆ ನನಗೆ ಏನೇ ಯಾವುದೇ ರೀತಿಯಿಂದ ನನಗೇನು ಸಂಬಂಧ ಇಲ್ಲ, ನಾ ಕೊಡ್ತೀನಿ ಅಂತ ಹೇಳ್ತಾನೆ. ಯಾವಾಗ ಕೊಡ್ತೀನಿ ಅಂತ ಬರೀ ಮುಂದೆ ಹಾಕೋತ ಹೋಗ್ತಾನ. ಇವ ಬರೀ ಊರು ಬಿಟ್ಟು ಊರು ಅಡ್ಡಾಡವ್ರಿ. ಇವ ಇದು ಮಾಡವ, ಹೆಚ್ಚು ಕಮ್ಮಿ ಏನಾರ ಕೇಳಕ್ಕೆ ಬಂತಂದ್ರೆ ನನ್ನ ಜಾತಿ ಮ್ಯಾಗ ಬೈದಾನ್ರಿ ಅವ್ರು. ನೀ ಏನು ಮಾಡ್ತೀನಿ ಹೊಲೆ ಸೊಳ ಮಗನ ಅಂತ ನಮ್ಮ ಜಾತಿ ಮ್ಯಾಗ ಬೈದಾನ. ನೀವು ನಮ್ಮ ಮನೆಗೆ ಬಾಡಿಗೆ ಸೊಳ ಮಗ ಇವ ಕರೆ ಹೇಳ್ಬೇಕಂತ. ನಮಗೆ ಸಿಕ್ಕಾಪಟ್ಟೆ ತ್ರಾಸ ಆಗೈತೆ ರೀ. ಸಿಕ್ಕಾಪಟ್ಟೆ ರೊಕ್ಕ ತೊಗೊಂಡು ಫ್ರಾಡ್ ಮಾಡ್ಯಾನ ರೀ. ಬ್ಯಾಂಕ್ನಾಗೂ ಫ್ರಾಡ್ ಮಾಡ್ಯಾನ, ನಮಗೂ ಫ್ರಾಡ್ ಮಾಡ್ಯಾನ. 15 ದಿವಸ ಆಯ್ತು ಇವತ್ತಿಗೆ. ಈ ಹಿಂದೂಜಾ ಫೈನಾನ್ಸ್ ಅವ್ರಿಗೆ ಬಂದು ನೀವು ಯಾಕೆ ಕೆಲ್ಸಕ್ಕೆ ತೊಗೊಂಡ್ರಿ ಅಂತ ಇವ್ರಿಗೆ ಕೇಳಿದ್ರೆ ನಮಗೇನು ಸಂಬಂಧ ಇಲ್ಲರಿ. ನಾವು 3 ದಿವಸ ಹೆಚ್ಚು ಕಮ್ಮಿ ಯಾವಾಗ ಕೊಡ್ತೀವಿ ಅಂತ ನಾವು ಕೇಳಿದ್ರೆ ನೀವೇನು ಹೇಳ್ತೀನಿ ಹೊಲೆ ಸೊಳ್ಳೆ ಮಗನ ಅಂತ ಬೈತಾನೆ ನೀವು. ಬೈದು ನಮ್ಮ ರೊಕ್ಕ ತೊಗೊಂಡು ಫ್ರಾಡ್ನು ಮಾಡ್ಯಾನ ನೀವು. ಈಗ ಚೆಕ್ನು ಕೊಟ್ಟಾನ ಸರ್, 7,20,000 ರೂಪಾಯಿ ಚೆಕ್ ಕೊಟ್ಟಾನ. ಅದ್ರಾಗ 1 ರೂಪಾಯಿನೂ ನನಗೆ ಇನ್ನೂ ತನಕ ಕೊಟ್ಟಿಲ್ಲ. ನಾನು ಕಾನೂನು ಆತ್ಮಕವಾಗಿ ಏನು ಆ್ಯಕ್ಷನ್ ತೊಗೋಬೇಕು ಅಂತ ಆ್ಯಕ್ಷನ್ ತೊಗೊಳಕತ್ತೀನಿ ನಮ್ಮ ಕಡೆಯಿಂದ. ಬಟ್ ಇವನ್ನ ಯಾರೂ ನಂಬಕ್ಕೆ ಹೋಗ್ಬೇಡ್ರಿ, ಇವ ಒಬ್ಬ ಫ್ರಾಡ್ ಅದಾನ. ಇವನು ಒಟ್ಟ ಯಾರೂ ನಂಬಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಇದೇ ರೀತಿ ಮೋಸ ಮಾಡ್ಕೊಂಡು ಅಡ್ಡಾಡ್ತಾನೆ ಅವನು.
ಊರು ಅಡ್ಡಾಡ್ತಾನ, ಇದನ್ನ ಮಾಡ್ದ. ಎಲ್ಲರೂ ಹಿಂಗೆ ಮೋಸ ಮಾಡಿ ಬಂದಾನ ಸರ್. ನೀವು ಶುರುರಾಗ ಅವನ ಬಗ್ಗೆ ಯಾರಿಗಾರು ಕೇಳಿದ್ರಪ್ಪ ಅಂತಾನು ಒಂದು 10 ಜನ ಬರ್ತಾರೆ, ಎಲ್ಲರಿಗೂ ಹಿಂಗೆ ಮೋಸ ಮಾಡ್ಯಾರ ಅಂತ ಕೇಸ್. ಅದಕ್ಕೆ ಇವನಿಗೆ ಏನೈತಿ, ಇವ್ರು ಕಾನೂನಾತ್ಮಕವಾಗಿ ಇವನ ಮ್ಯಾಗ ಏನಾರ ಆ್ಯಕ್ಷನ್ ನೀವು ದಯಮಾಡಿ ತಗೋಬೇಕಂತ ನಾನು ಕೇಳ್ಕೊತೀನಿ ಇಷ್ಟ ಮಾಡ್ತೀನಿ. ಇನ್ನಾದರೂ ಪೊಲೀಸ್ ಇಲಾಖೆಯವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಇಂತಹ ವಂಚಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ತೌಸಿಫ್ ಕೆರೂರ್, ಬಿಮ್ವಾದ ನ್ಯೂಸ್, ಬಾಗಲಕೋಟೆ.